ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅವರ ಮನೆಗಳನ್ನು ಡೆಮಾಲಿಷ್ ಮಾಡಿ ಅದಾದ ನಂತರ ಅವರ ಜಾಗವನ್ನು ಸಕ್ರಮ ಮಾಡಿ ಅವರಿಗೆ ಫ್ಲ್ಯಾಟ್ ಕೊಡುವಂಥ ತೀರ್ಮಾನವನ್ನು ಮಾಡಿದಾಗ ಬಿಜೆಪಿ ಇದನ್ನು ತುಂಡವಾಗಿ ಖಂಡಿಸಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜನರು ಅಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಇದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆಕ್ರೋಶ ಆಗಿತ್ತು. ಇದರ ನಡುವೆ ಫ್ಲ್ಯಾಟ್ ಕೊಟ್ಟೇ ಕೊಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕಮ್ಯುನಿಸ್ಟರ ಪಾಲಿಟಿಕ್ಸ್ಗೆ ಬಿಜೆಪಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶಿಯರು ಅಂತೇಳಿ ಬಿಜೆಪಿ ವಾದ ಮಾಡ್ತಾ ಇದೆ. NIA ತನಿಖೆ ಮೂಲಕ ಅಕ್ರಮ ನಿವಾಸಿಗಳ ಗುರುತು ಪತ್ತೆ ಮಾಡಿ ಆ ನಂತರ ನೀವೇನು ಬೇಕಾದ್ರೂ ಮಾಡಿ, NIA ತನಿಖೆ ಆಗದೆ ಮನೆ ನೀಡಲು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ. ಬಿಜೆಪಿ ಮತ್ತೆ ಹೈಕಮಾಂಡ್ ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ. ಬಿಜೆಪಿ ಹೇಳ್ತಿರೋದು ಅಲ್ಲಿರೋರು ಬಾಂಗ್ಲಾದೇಶಿಕರು, ನೀವು ಅವ್ರು ಯಾರು ಏನು ಎತ್ತ ಅಂತೇಳಿ ವಿಚಾರಣೆ ಮಾಡಿ ಅವ್ರು ಯಾರು ಏನು ಅನ್ನೋದನ್ನು ನೀವು ವಿಚಾರಿಸಿ ಅವರಿಗೆ ನೀವು ಮುಂದಿನ ಹಂತದಲ್ಲಿ ನೀವು ತೀರ್ಮಾನ ಮಾಡಿ. NIA ತನಿಖೆ ಆಗದೆ ಮನೆ ಕೊಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದೆ ಬಿಜೆಪಿ. ಆದರೆ ಹೈಕಮಾಂಡ್ ಮಾತ್ರ ಕೊಡಲೇಬೇಕು ಅಂತ ಹೇಳಿದೆ. ಯಾವಾಗ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿದ್ದಂಥ ನಿವಾಸಿಗಳು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ರು, ಅವರ ಮನೆಗಳನ್ನು ಡೆಮಾಲಿಷ್ ಮಾಡಿ ಆದ ನಂತರ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅವರ ಕೆಡವಿದಂಥ ಮನೆಗಳಿಗೆ ಅವರಿಗೆ ಪ್ರತಿಯಾಗಿ ಹೊಸ ಮನೆಗಳನ್ನು ಫ್ಲ್ಯಾಟ್ ಕೊಡುವಂಥ ತೀರ್ಮಾನವನ್ನು ಮಾಡ್ತು. ಬಿಜೆಪಿ ಮತ್ತು ಪ್ರತಿಪಕ್ಷ ಭಾರಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. NIA ತನಿಖೆಯಾಗಿ ಅವರು ಯಾರು ಏನು ಎತ್ತ ಅನ್ನೋದನ್ನು ವಿಚಾರಣೆ ಮಾಡಿ ಆನಂತರ ನೀವು ಮುಂದಿನ ಹಂತದಲ್ಲಿ ಹೆಜ್ಜೆ ಇಡಿ ಅಂತೇಳಿ ಹೇಳಿದ್ದಾರೆ. ಇದರ ನಡುವೆಯೂ ಕೂಡ ಪಟ್ಟು ಹಿಡಿದು ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಮನೆಯನ್ನು ಕೊಡುವ ತೀರ್ಮಾನಕ್ಕೆ ಈಗ ಹೊರಟಿದೆ. ಅದಕ್ಕೆ ದಿನಾಂಕವೂ ಕೂಡ ನಿಗದಿಯಾಗಿದೆ. ಹಾಗಾದರೆ ಮುಂದೇನು ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ವರ್ಷದ ಗೂಗಲ್ ಅಲ್ಲಿ ಇದೇ ಇಲ್ಲ, ಮನೆನೇ ಇಲ್ಲ ನೋಡಿ. ಕೋಗಿಲು ಲೇಔಟ್ ಸದ್ಯ ರಾಜ್ಯ ರಾಜಕೀಯ ಮಾತ್ರವಲ್ಲ, ಪಕ್ಕದ ಕೇರಳ ರಾಜ್ಯದಲ್ಲೂ ಕೂಡ ಸಖತ್ ಸೌದು ಮಾಡುತ್ತಿರುವಂತಹ ಸುದ್ದಿ ಅಂದರೆ ಅದು ಬೆಂಗಳೂರಿನ ಈ ಕೋಗಿಲು ಲೇಔಟ್. ಇಲ್ಲಿನ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿಯ ಅಕ್ರಮ ನಿವಾಸಿಗಳ ಮನೆ ಮೇಲೆ ಬುಲ್ಡೋಜರ್ ಹರಿದಿದ್ದು ಪಕ್ಕದಲ್ಲಿರುವಂತಹ ಕೇರಳದ ಕಮ್ಯುನಿಸ್ಟರ ಕಣ್ಣು ಕೆಂಪಾಗಿತ್ತು. ಇದೀಗ ಬಿಜೆಪಿ ನಾಯಕರು ಸಹ ರಂಗ ಪ್ರವೇಶ ಮಾಡಿದ್ದು ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಫಕೀರ್ ಕಾಲೋನಿಯಲ್ಲಿರೋರು ಅಕ್ರಮ ಬಾಂಗ್ಲಾದೇಶಿಯರ. NIA ತನಿಖೆಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಆಗ್ರಹ. ಕೋಗಿಲು ಲೇಔಟ್ನಲ್ಲಿರುವಂತಹ ಫಕೀರ್ ಕಾಲೋನಿ, ವಸೀಂ ಲೇಔಟ್ನ 180ಕ್ಕೂ ಹೆಚ್ಚು ಮನೆ ಅಕ್ರಮ ವಾಸಿಗಳ ಶೆಡ್ಗಳನ್ನು GBA ಅಧಿಕಾರಿಗಳು ಉರುಳಿಸ್ತಾ ಇದ್ದಂತೆ ಕೇರಳದಲ್ಲಿ ಆಡಳಿತದಲ್ಲಿರುವಂತಹ ಕಮ್ಯುನಿಸ್ಟ್ ಸರ್ಕಾರ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಇಳಿದಿದ್ದು ಹಳೆಯ ವಿಚಾರ. ಇದೀಗ ಕೋಗಿಲು ಲೇಔಟ್ ಕಥನಕ್ಕೆ ರಾಜ್ಯದ ವಿರೋಧ ಪಕ್ಷ ಅಖಾಡಕ್ಕೆ ಇಳಿದಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಶಾಸಕ ಅಶ್ವಥ್ ನಾರಾಯಣ ಅವರಿದ್ದಂತಹ ನಿಯೋಗ ಕೋಗಿಲು ಲೇಔಟ್ನಲ್ಲಿ ಪರಿಶೀಲನೆ ನಡೆಸಿತು. 2023ರ ಸ್ಯಾಟಲೈಟ್ ಇಮೇಜ್ ಹಿಡಿದು ಅಖಾಡಕ್ಕಿಳಿದ ಅಶೋಕ್ ಅಲ್ಲಿನ ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡರು. ನೀವು ಎಲ್ಲಿಯವರು, ಎಷ್ಟು ವರ್ಷದಿಂದ ಇದ್ದೀರಾ, ಸುಳ್ಳು ಹೇಳಬೇಡಿ, ನಮ್ಮ ಹತ್ರ ದಾಖಲೆಗಳಿವೆ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಒಂದು ವರ್ಷದ ಗೂಗಲ್ ಅಲ್ಲಿ ಇದೇ ಇಲ್ಲ, ಮನೆನೇ ಇಲ್ಲ ನೋಡಿ. 15 ವರ್ಷ ಇಲ್ಲಿಂದ ಇಲ್ಲಿ ಇಲ್ಲೇ ಇಲ್ಲ ನಿನ್ ಮನೆ. ಗೂಗಲ್ ಮ್ಯಾಪ್ ಅಲ್ಲಿ 1 ವರ್ಷದಿಂದ ಮಾಡಿರೋ ಗೂಗಲ್. ಸ್ಥಳ ಪರಿಶೀಲನೆ ಬಳಿಕ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತಹ ಆರ್ ಅಶೋಕ್, ಇವರ್ಯಾರು ಸ್ಥಳೀಯವರಲ್ಲ, ಇವರು ಬಾಂಗ್ಲಾದೇಶದ ನುಸುಳುಕೋರರು ಇರಬೇಕಂತ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅವರೆಲ್ಲ ಅಕ್ರಮ ವಲಸಿಗಾರರು, ಕರ್ನಾಟಕದವರು ಅಂತೂ ಅಲ್ಲ, 100% ಕರ್ನಾಟಕ. ಅವ್ರು ಯಾರು, ಅವರೆಲ್ಲ ಹೇಳ್ತಾರೆ 24-25 ವರ್ಷದಿಂದ ಇದ್ದೀನಿ ಅಂತ. ಒಬ್ರಿಗೂ ಕನ್ನಡ ಬರಲ್ಲ, ಸಾಧ್ಯನಾ? ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಟ್ರ್ಯಾಕ್ಟರ್ ಇದೆ ಅಂತ ಹೇಳ್ತಾರೆ, ಸಾಧ್ಯನಾ? ಭಾಷೆ ಬರಲ್ಲ. ಅವ್ರ ಮಖ ನೋಡಿದ್ರೆ ಯಾರು ಇಲ್ಲಿನೋರು ಆ ಥರ ಕಾಣೋದೇ ಇಲ್ಲ, ಎಲ್ಲ ಬಾಂಗ್ಲಾದೇಶದವ್ರ ಥರ ಕಾಣ್ತಾ ಇದ್ದಾರೆ. ಅಲ್ಲಿ ಎಲ್ಲ ಇಲ್ಲಿರೋರೆ ಅಂತ ಬರ್ಕೊಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. ಮತ್ತು ನ್ಯಾಯ ಎಲ್ಲಿ ಸಿಗ್ತೈತೆ?
ಒಂದು ಸರಿ ಇವರೆಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅವ್ರಿಗೆ ಪರ್ಮನೆಂಟ್ ಆಗೋತಾರೆ ಬಾಂಗ್ಲಾದೇಶದವ್ರು. ಇಲ್ಲಿ ಇದು ಟೆರರಿಸ್ಟ್ ಹಬ್ ಆಗೋಗ್ತೈತೆ. ಇದು ಗಾಂಜಾ ಇವೆಲ್ಲ ಅಫೀಮು ಇವೆಲ್ಲ ಇದಾಗೋತತೆ, ಸೆಂಟ್ರ್ ಆಗೋತತೆ. ಈಗಲೇ ಬೆಂಗಳೂರು ಸಫರ್ ಆಗ್ತಾ ಇದೆ ಡ್ರಗ್ ಮಾಫಿಯಾಯಿಂದ. ಯಾರಪ್ಪನ ಆಸ್ತಿ ಅಂತ ಅವರಿಗೆ ಮನೆ ಕೊಡ್ತಾರೆ. ಇನ್ನು ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪರ್ಯಾಯ ಮನೆ ಕೊಡೋದಕ್ಕೂ ಬಿಜೆಪಿ ಕೆಂಡ ಕಾರಿದೆ. ಎನ್ಐಎ ತನಿಖೆ ಬಳಿಕವೇ ಮನೆ ಹಂಚಬೇಕು ಅಂತ ಆಗ್ರಹಿಸಿದೆ. ಕಾಂಗ್ರೆಸ್ ಮನೆ ಅವ್ರ ಅಪ್ಪನ ಆಸ್ತಿನ ಇದು, ಕರ್ನಾಟಕ ಜನರ ಟ್ಯಾಕ್ಸ್ ಪೇಯರ್ಸ್ ಆಸ್ತಿ. ಹೆಂಗೆ ಕೊಟ್ಬಿಡ್ತಾರೆ? ಯಾವ ಕಾನೂನು ಅಡಿ ಕೊಡಿತಾರೆ? ಬರಬೇಕಲ್ಲ. ನಾಳೆ ಹಿಂಗೇನ ಮಾಡಿದ್ರೆ ಮುಂದೆ ಬರೋ ಸರ್ಕಾರಗಳೆಲ್ಲ ಅವರು ಹಂಗೆ ಮಾಡ್ತಾರೆ, ಎಲ್ಲರಿಗೂ ಕೊಡೋಕೆ ಶುರು ಮಾಡ್ತಾರೆ. ಹಾಂ, ಅಲ್ಲಿ ಇವರು ಫಸ್ಟು ಭಾರತೀಯರ ಅನ್ನೋದು ಆಗಬೇಕು. ಅದು ತನಿಖೆ ಮಾಡೋರು ಯಾರು? ಇವರಲ್ಲ, ಅದು ಕೇಂದ್ರ ತನಿಖಾ ದಳ ತನಿಖೆ ಮಾಡಬೇಕು. ಅವ್ರು ತನಿಖೆ ಮಾಡಲಿ, ಅವ್ರು ತನಿಖೆ ಮಾಡಿ ಆದಮೇಲೆ ಇದು ಮಾಡಲಿ. ಅಲ್ಲಿವರೆಗೂ ನಾವು ಬಿಡಲ್ಲ. ಏನಾದರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು. ಅದಕ್ಕೇನು ಮಾಡಬೇಕಂದ್ರೆ ಎನ್ ಐ ಎಗೆ ಇದನ್ನು ಒಪ್ಪಿಸಬೇಕು. ಸಂಪೂರ್ಣ ವರದಿ ಬರುವವರೆಗೆ ಯಾರಿಗೂ ಕೊಡಬಾರ್ದು. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಹಂಚೋದನ್ನ ವಿರೋಧಿಸಿ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥ್ ನೇತೃತ್ವದಲ್ಲಿ ಸತ್ಯ ಶೋಧನೆ ಸಮಿತಿಯನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ರಚನೆ ಮಾಡಿದ್ದು, ವಾರದೊಳಗೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋಗಿಲು ಲೇಔಟ್ ವಿಚಾರ ದಿನದಿಂದ ದಿನಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಒಂದೆಡೆ ಮನೆ ಕೊಡಿ ಅಂತ ಹೈಕಮಾಂಡ್ ಒತ್ತಡ ಆಗ್ತಿದ್ರೆ, ಮತ್ತೊಂದು ಕಡೆಗೆ ಬಿಜೆಪಿ ಎನ್ಐಎ ತನಿಖೆ ಆಗದೆ ಮನೆ ಹಂಚಿಕೆ ಆಗೋಕೆ ನಾವು ಬಿಡಲ್ಲ ಅಂತ ಹೋರಾಟ ಕೇಳಿದಿದೆ. ಹೈಕಮಾಂಡ್ ಕೇರಳ ರಾಜಕೀಯದ ಅಡ್ಡಕತ್ತರಿಯಲ್ಲಿ ಸಿಲುಕಿ ಸಿದ್ದರಾಮಯ್ಯ ಹೈರಾಣಾಗಿರೋದಂತೂ ಸುಳ್ಳಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಗಿಲು ಬಡಾವಣೆಯಲ್ಲಿ ಈಗ ಅಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಕೊಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ತೀರ್ಮಾನ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಸತ್ಯಶೋಧನೆಯ ಮೂಲಕ ಅವರು ಬಾಂಗ್ಲಾದೇಶಿಕರು ಅಂಥೇಳಿ ಹೇಳ್ತಾ ಇದೆ. ಎನ್ಐಎ ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಸರ್ಕಾರ ಮಾಡೇ ತೀರಬೇಕು, ನಾವಲ್ಲಿ ಮನೆ ಕೊಟ್ಟೇ ಕೊಡಬೇಕು ಅಂತೇಳಿ ಹೊರಟಿದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಆ ಕೋಗಿಲು ಬಡಾವಣೆಯಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸರ್ಕಾರ ಹೈಕಮಾಂಡ್ ಹೇಳ್ದ ಹಾಗೆ ಕೇಳ್ತಿದೆ, ಹೈಕಮಾಂಡ್ ಹೇಳ್ದಂಗೆ ಮನೆ ಕೊಟ್ಟೇ ಕೊಡಬೇಕು ಅಂತ ಹೊರಟಿದೆ. ಬಿಜೆಪಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ನಾಳೆಗೇನೀಗ ಮನೆ ಕೊಡ್ತೀವಿ ಅಂತೇಳಿ ದಿನಾಂಕವನ್ನು ನಿಗದಿ ಮಾಡಿದ್ರಲ್ಲ, ಸದ್ಯಕ್ಕೆ ಇದಕ್ಕೆ ಬಿಜೆಪಿ ಹೇಗೆ ಆಕ್ರೋಶ ಹೊರ ಆಗ್ತಾ ಇದೆ, ಮುಂದೇನಿದು, ಜನ ಏನು ಹೇಳ್ತಾ ಇದ್ದಾರೆ ಹನುಮಂತು? ರಂಜಿತ್, ನಾನೀಗ ಕೋಗಿಲು ಬಡಾವಣೆಯಲ್ಲೇ ಇದ್ದು ವಾಸ್ತವ ಏನು ಮತ್ತೆ ಸರ್ಕಾರದ ನಿಲುವೇನು, ಪ್ರತಿಪಕ್ಷಗಳ ನಿಲುವೇನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ನನ್ನ ಎಡಭಾಗದಲ್ಲಿ ಕ್ಯಾಮ್ರಾಮನ್ ಮಧು ಅವರು ಇಲ್ಲಿ ಸದ್ಯದ ಪರಿಸ್ಥಿತಿ ಅಂದ್ರೆ ಈ ಬಡಾವಣೆಯಲ್ಲಿ ಶೆಡ್ಗಳು ತೆರವಣ ಆದ ನಂತರದಲ್ಲಿ ಜನಗಳು ಕೂಡ ಒಂದು ತಮ್ಮ ತಮ್ಮ ದಾಖಲೆಗಳನ್ನು ಮನೆಗಳನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿನ್ನೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ, ಅವರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿಯ ಮೂಲದವರು ಅಲ್ಲ ಅನ್ನುವಂತ ಅನುಮಾನವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದು ಹೇಳಿದ್ರೆ, ಕೆಲವರಿಗೆ ಮಾತನಾಡಿಸುವಂತ ಸಂದರ್ಭದಲ್ಲಿ ಇಲ್ಲ 10-15 ವರ್ಷದಿಂದ ಇದ್ದೀವಿ, ನಾವು ಇಲ್ಲಿಯವರಲ್ಲ ಅನ್ನುವಂಥ ಒಂದಷ್ಟು ನೇರವಾಗಿ ಯಾರೂ ಕೂಡ ಆತ್ಮವಿಶ್ವಾಸದಿಂದ ಮಾತಾಡಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಸರ್ಕಾರ ಈಗ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಕೇರಳ ಮೂಲದವರು ಆಗಿರುವಂಥ ಕಾರಣಕ್ಕಾಗಿ, ಮತ್ತೊಂದು ಕಡೆಗೆ ಇಲ್ಲಿ ಕೇರಳ CM ಅವರು ರಾಜಕಾರಣದಿಂದ ರಾಜಕೀಯ ಲೆಕ್ಕಾಚಾರದಲ್ಲಿ ಟ್ರ್ಯಾಪ್ ಮಾಡಿದಂಥ ಕಾರಣಕ್ಕಾಗಿನೇ ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿ ಅತಿಕ್ರಮ ಪ್ರವೇಶ ಇದ್ರೂ ಕೂಡ ತಾನೇ ರಚನೆ ಮಾಡಿದಂತಹ ಕಾನೂನನ್ನ ತಾನೇ ಉಲ್ಲಂಘನೆ ಮಾಡುವಂತ ಒಂದಷ್ಟು ಪರಿಸ್ಥಿತಿಗೆ ಬಂದಿದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಇವರಿಗೆ ಮನೆ ಕೊಡುವಂತ ಸಂದರ್ಭದಲ್ಲಿ ಆತುರದಲ್ಲಿ ಇದ್ದಂತ ಸರ್ಕಾರಕ್ಕೆ ದಾಖಲೆಗಳ ಪರಿಶೀಲನೆ ಅನಿವಾರ್ಯ ಆಯಿತು. ಯಾಕೆಂತಂದು ಹೇಳಿದ್ರೆ, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕೊಡ್ತೀವಿ ಅಂತಂದೇಳಿ ನಿನ್ನೆ ಕಳೆದ 3 ದಿನಗಳಿಂದನೂ
ಕೂಡ GBA ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ಸರ್ವೆ ಕಾರ್ಯ ಮಾಡಿದ್ದಾರೆ. ಒಟ್ಟು 18 ಪ್ರಶ್ನೆಗಳನ್ನ ಇಟ್ಟು ಮಾಹಿತಿ ಸಂಗ್ರಹವನ್ನು ಮಾಡಿರುವಂತದ್ದು. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಎಲೆಕ್ಟ್ರಿಕಲ್ ಬಿಲ್ಲು, ಈ ಎಲ್ಲಾ ಒಂದು ಪ್ರಶ್ನೆಗಳನ್ನು ಕೂಡ ಸರ್ವೆ ಸಮಯ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ಅನುಮಾನಗಳು ಅಧಿಕಾರಿಗಳ ನಡೆ ಆಗಿರ್ಬೋದು ಮತ್ತೆ ಸರ್ಕಾರದ ವಿಚಾರಕ್ಕೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟ್ ಅನ್ನೇ ಕೇಳಿಲ್ಲ ಸರ್ವೆ ಸಂದರ್ಭದಲ್ಲಿ, ಮತ್ತೆ ನೀವು ಯಾವ ಮೂಲದವರು, ಇಲ್ಲಿ ಎಷ್ಟು ವರ್ಷ ಆಗಿ ನೆಲೆಸಿದ್ರಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತದ್ರಲ್ಲಿ ಮರೆತು, ಯಾಕಂದ್ರೆ ದಾಖಲೆಗಳ ಪ್ರಕಾರ ನೋಡುವಂತದ್ದಾದ್ರೆ 18 ಪ್ರಶ್ನೆಗಳಿದಾವೆ. 18 ಪ್ರಶ್ನೆಗಳಲ್ಲೂ ಕೂಡ ದಾಖಲೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಈ ತರದ ದಾಖಲೆಗಳು ಇದಾವೆ. ಆದ್ರೆ ಬಿಜೆಪಿ ನಾಯಕರು ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಇದೊಂದು ಬಾಂಗ್ಲಾದೇಶದ ಹಬ್ಬ ಆಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ರಾಷ್ಟ್ರೀಯ ತನಿಖಾ ದಳದಿಂದ ಇಲ್ಲಿ ತನಿಖೆ ಆಗಬೇಕು. ಸಿಟಿಜನ್ಶಿಪ್ ಇಲ್ಲಿರುವಂತ ನೆಲೆಸಿರುವಂತ ಜನ ಏನಿದ್ದಾರೆ, ನಾನೀಗ ನೋಡಿ ಈಗ ಮತ್ತೊಮ್ಮೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಜನರು ತಮ್ಮ ನಿತ್ಯ ಬೆಳಗ್ಗೆ ಎದ್ದು ಅವರವರ ಕೆಲಸಗಳಲ್ಲಿ ತೊಡಗಿದ್ದಾರೆ, ಸರ್ಕಾರದಿಂದ ಅದಿದು ಸಿಗಬಹುದು ಅಂತಂದು ಹೇಳಿದ್ರೆ. ಆದ್ರೆ ಬಿಜೆಪಿ ಒತ್ತಾಯ ಏನಂತಂದು ಹೇಳಿದ್ರೆ, ಇಲ್ಲಿರುವಂತಹ ಜನರ ಸಿಟಿಜನ್ಶಿಪ್ ಏನಿದೆ ಅದು ತನಿಖೆ ಆಗಬೇಕು, ತನಿಖೆಯ ನಂತರದಲ್ಲಿ ಮನೆಗಳನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಮಾಡ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಕೇರಳದ ಚುನಾವಣಾ ರಣಕಣದಲ್ಲಿ ಕರ್ನಾಟಕದ ಕೋಗಿಲು ವಿಚಾರವೇ ಹಾಟ್ ಟಾಪಿಕ್ ಆಗಿದೆ. ಪಿಣರಾಯಿ ವಿಜಯನ್ಗೆ ಟಕ್ಕರ್ ಕೊಡೋ ಅವಸರದಲ್ಲಿ ವೇಣುಗೋಪಾಲ್ ಎಡವಟ್ಟು ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ತಲೆನೋವು ತಂದಿಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲು ಕಂಡಿರುವ ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಹುಡುಕಾಟದಲ್ಲಿದೆ. ತೆಲಂಗಾಣ ಮತ್ತು ಕರ್ನಾಟಕದ ಬಳಿಕ ಕೇರಳವನ್ನ ಕೈವಶ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈಪಡೆಗೆ ಪಿಣರಾಯಿ ವಿಜಯನ್ ಕೋಗಿಲು ಲೇಔಟ್ ವಿಚಾರ ಮುಂದಿಟ್ಟು ಶಾಕ್ ನೀಡುತ್ತಿದ್ದಂತೆ ಕೇರಳ ರಾಜಕೀಯ ಚಿತ್ರಣವೇ ಬದಲಾಗಿದ್ದು, ಕೆಸಿ ವೇಣುಗೋಪಾಲ್ ಮಾಡ್ತಿರೋ ಒಂದೊಂದೇ ಎಡವಟ್ಟು ಸಿದ್ದರಾಮಯ್ಯಗೂ ತಲೆಬಿಸಿ ತಂದಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಕಂಟಕರಾದ್ರ ವೇಣುಗೋಪಾಲ್. ಸಿದ್ದರಾಮಯ್ಯಗೆ ಸಾಲು ಸಾಲು ಸಮಸ್ಯೆ ತಂದೊಡ್ಡಿದ್ರ ಕೆಸಿ ವೇಣುಗೋಪಾಲ್. ಸದ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿವಿ ಕೇರಳದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣದಿಂದಲೇ ಕೋಗಿಲು ಲೇಔಟ್ ವಿಚಾರವನ್ನ ತಣ್ಣಗಾಗಿಸಲು ಹೋಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಮೊದಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ಕೊಡಿ ಎಂದು ಮಧ್ಯಸ್ಥಿಕೆ ವಹಿಸಿದ್ದ ವೇಣುಗೋಪಾಲ್ ಇದೀಗ ಅವರೆಲ್ಲ ಅಕ್ರಮ ನಿವಾಸಿಗಳು ಎಂದು ಒಪ್ಪಿಕೊಂಡಿದ್ದಾರೆ. Even though they are not legally right, they didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ಕೇಳಿದ್ರಲ್ಲ ವೇಣುಗೋಪಾಲ್ ಮಾತುಗಳನ್ನ. ಫಕೀರ್ ಕಾಲೋನಿಯಲ್ಲಿ ಇದ್ದವರು ಅಕ್ರಮ ವಾಸಿಗಳು ಎಂದು ಸ್ವತಃ ಕಾಂಗ್ರೆಸ್ ಸಂಸದರೇ ಒಪ್ಪಿಕೊಂಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೇಣುಗೋಪಾಲ್ಗೇನೋ ಪಿಣರಾಯಿಗೆ ಟಾಂಗ್ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಲ್ಯೂಟ್ ಅಂದ್ರು. ಆದರೆ ಸಿದ್ದರಾಮಯ್ಯಗೆ ಮಾತ್ರ ಇದರ ಬಗ್ಗೆ ಮಾತನಾಡಲು ಮನಸ್ಸೇ ಒಪ್ತಿಲ್ಲ. ಕೇರಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಮೈಕ್ ದೂಡಿ ಮುಂದಕ್ಕೆ ಹೋದ್ರು. Write to letter to PM regarding EG bill to suspend that bill. So can you please tell us more about that, please? Agree ke bhai. Sir, request please. No. You write letter to PM Modi. ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದ್ದು, ಬಿಜೆಪಿ ಆಡಳಿತದ ಅವಧಿಯಲ್ಲೇ ಶೆಡ್ ನಿರ್ಮಾಣವಾಗಿರಬಹುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟರು. ಇರ್ಬೋದು, ಅವ್ರ ಕಾಲ್ನಾಗ ಆಗಿರ್ಬಾರ್ದು, ಯಾರ ಕಾಲ್ನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲ್ನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗೆ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ ಅವರೇ ಮಾಡ್ತಾರೆ. ಮಾಡಿದ್ದು ನಿಜ, ಅವ್ರು ಮಾಡಿದ್ದು ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದು ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸದಲ್ಲಿದ್ದು ಒಂದೇ ವೇದಿಕೆಯಲ್ಲಿ ಪಿಣರಾಯಿ ವಿಜಯನ್ ಮುಖಾಮುಖಿಯಾದರು. ತಿರುವನಂತಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದು ಒತ್ತುವರಿ ತೆರವು ವಿಚಾರ ಚರ್ಚೆ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಕೋಗಿಲೆ ಲೇಔಟ್ ಇದೆಯಲ್ಲ, ಇಲ್ಲಿ ಒತ್ತುವರಿ ಮಾಡಿದಂತಹ ಅಲ್ಲಿನ ಜನರಿಗೆ ಮನೆಯನ್ನು ಕೊಡುವಂಥ ಸರ್ಕಾರದ ತೀರ್ಮಾನ, ಇದರ ನಡುವೆ ಅಲ್ಲಿದ್ದಂಥ ಸ್ಥಳೀಯರಿದ್ದಾರಲ್ಲ, ಯಾರು ಫಲಾನುಭವಿಗಳಿದ್ದಾರಲ್ಲ, ಅವರ ಸಂಖ್ಯೆ ಇದ್ದಕ್ಕಿದ್ದಂಗೆ ಹೆಚ್ಚಾಗಿದೆ. ಫ್ಲ್ಯಾಟ್ ಘೋಷಣೆ ಆಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಹೆಚ್ಚಳವಾಗಿದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿ 300ಕ್ಕೆ ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು. 18 ದಾಖಲೆ ಸಲ್ಲಿಕೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ವರದಿಯನ್ನು ಪರಿಶೀಲಿಸ್ತಾರೆ. 18 ದಾಖಲೆಗಳು ಇದೆಯಾ, ಇದ್ರೆ ಮಾತ್ರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 187 ಜನ ಮೊದಲು ಫಲಾನುಭವಿಗಳಿದ್ರು, ಆದರೆ ಈಗ ಅದು 300ಕ್ಕೆ ಏರಿಕೆಯಾಗಿದೆ. ಅವರು ಈ ಹಿಂದಿನಿಂದಲೂ ಕೂಡ ಮೂಲ ನಿವಾಸಿಗಳ ಅಲ್ಲೇ ಇದ್ದವರ, ಅಲ್ಲೇ ವಾಸವಾಗಿದ್ದವರ, ಅವರು ಅರ್ಹರ ಅನ್ನೋದರ ಬಗ್ಗೆ 18 ದಾಖಲೆಗಳನ್ನು ಕೊಟ್ಟರೆ ಮಾತ್ರ ಅವರಿಗೆ ಮನೆ ಅನ್ನುವಂಥ ತೀರ್ಮಾನ ಇದೀಗ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಗೆ ಹೇಳಿರೋದ್ರಿಂದಾಗಿ, ಸೂಚನೆ ಕೊಟ್ಟಿರೋದ್ರಿಂದಾಗಿ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ಅವರು ಅರ್ಹರು ಅನ್ನೋದಾದರೆ ಅವರಿಗೆ ಮನೆಯನ್ನು ಮಂಜೂರು ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಸುಮಾರು 18 ದಾಖಲೆಗಳು ಇದ್ದರೆ ಮಾತ್ರ ಅವರಿಗೆ ಮನೆ, ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಇಲ್ಲ, ಮನೆ ಕೊಡೋದಿಲ್ಲ ಅನ್ನುವಂಥದ್ದು. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇವತ್ತೇ ಮನೆ ಕೊಡಬೇಕು ಅಂತೇಳಿ ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ ಇವರು. ಜನವರಿ 1ರಂದೇ, ಅಂದರೆ ಇವತ್ತೇ ಹೊಸ ವರ್ಷ, ಇವತ್ತೇ ಮೊದಲ ದಿನ, ಇವತ್ತೇ ಫಕೀರ ಲೇಔಟ್ನಲ್ಲಿರುವಂಥ ಎಲ್ಲ ಮುಸ್ಲಿಮರಿಗೆ, ಅಲ್ಲಿದ್ದಂಥ ಸಂತ್ರಸ್ತರಿಗೆ ಮನೆ ಕೊಡಬೇಕು. 10% ಹಿಂದೂಗಳು ಇದರಲ್ಲಿ, ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತೇಳಿ ಬಿಂಬಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸರ್ಕಾರವನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆ ಇದೆ. ಸ್ಥಳೀಯ ನಿವಾಸಿಗಳ ಸಂಪೂರ್ಣ ದಾಖಲೆ ತನಿಖೆ ಆಗಬೇಕು, ತನಿಖೆ ಆದ ನಂತರ ಮನೆ ಕೊಡಬೇಕು. ಬಿಜೆಪಿ ಹೇಳಿರೋದು NIA ತನಿಖೆ ಆಗಬೇಕು, ಅದಾದ ನಂತರ ಮನೆ ಕೊಡಿ ಅಂತೇಳಿ. ಆದರೆ ಇಬ್ಬರು ಕಾಂಗ್ರೆಸ್ನ ನಾಯಕರು ಪಟ್ಟು ಹಿಡಿದಿದ್ದಾರೆ, ಇವತ್ತೇ ಅವರಿಗೆ ಮನೆ ಕೊಡಿ ಅಂತೇಳಿ. 18 ದಾಖಲೆಗಳನ್ನು ಪರಿಶೀಲಿಸಿ ಮನೆ ಕೊಡುವಂಥ ತೀರ್ಮಾನ ಸರ್ಕಾರದ್ದಾಗಿದೆ. ಆದರೆ ಕೆಲ ಪ್ರಭಾವಿ ಮುಖಂಡರುಗಳು ಹೇಳ್ತಾ ಇದ್ದಾರೆ, ಇದೆಲ್ಲ ಪಕ್ಕಕ್ಕಿಡಿ, ಇವತ್ತೇ ಮನೆ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರಾ ಅನ್ನುವಂಥ ಪ್ರಶ್ನೆ ನೋಡಿ. ಜನವರಿ 1ರಂದೇ ಮನೆ ಹಂಚಿಕೆ ಮಾಡಬೇಕು ಅಂತೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಫಕೀರ ಲೇಔಟ್ನಲ್ಲಿರುವ ಎಲ್ಲ ಮನೆಗಳು ಮುಸ್ಲಿಮರಿಗೆ ಸೇರಿದ್ದು, ವಸೀಂ ಲೇಔಟ್ನಲ್ಲಿದ್ದಾರೆ 10% ಮಾತ್ರ ಹಿಂದೂಗಳು. ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇವಲ 10% ಮಾತ್ರ ಅಲ್ಲಿರೋದು ಹಿಂದೂಗಳು, ಉಳಿದಂಥ 90% ಎಲ್ಲ ಮುಸ್ಲಿಮ್ರೆ. ಅವ್ರಿಗೆ ಮನೆ ಕೊಡಬೇಕು ಅಂತೇಳಿ ಕೆಲವು ಪ್ರಭಾವಿ ಮುಖಂಡರು ಪಟ್ಟು ಹಿಡಿದಿದ್ದಾರಂತೆ, ಇವತ್ತೇ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರಂತೆ. ವಿಪಕ್ಷಗಳ ಟೀಕೆ ನಡುವೆಯೂ ಕೂಡ ಮನೆ ಹಂಚಿಕೆಯನ್ನು ಸರ್ಕಾರ ಮಾಡುತ್ತಾ, ಇದರಿಂದ ಸಂಕಷ್ಟಕ್ಕೆ ಒಳಗಾಗ್ತಾರ CM. ಈಗಾಗಲೇ 2 ಲೇಔಟ್ಗಳಲ್ಲಿ ಮನೆಯನ್ನು ಕಳೆದುಕೊಂಡವರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ, ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. 18 ದಾಖಲೆಗಳನ್ನು ಈಗ ಪರಿಶೀಲಿಸಿ ಅದಾದ ನಂತರ ಮನೆ ಕೊಡುವಂಥ ತೀರ್ಮಾನವನ್ನು ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಆದರೆ BJP ಹೇಳ್ತಾ ಇದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಹಾಗೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, NIA ತನಿಖೆಯಾಗಿ ಆನಂತರ ಅರ್ಹರು ಅನ್ನೋದಾದರೆ ಅವ್ರಿಗೆ ಮನೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗ BJP ಹೇಳೋದೇನು ಫಕೀರ ಲೇಔಟ್ನ ನಿವಾಸಿಗಳಿಗೆ ಮನೆ ಕೊಡೋದ್ರ ಬಗ್ಗೆ, ಹಾಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳೋದೇನು, ಯಾಕೆ ಒತ್ತಡ, ಕೆಲ ನಾಯಕರಿಂದ ಒತ್ತಡ ಅಂತ ಇವತ್ತೇ ಕೊಡಿ ಅಂತೇಳಿ ಮನೆ, ಇದೆಲ್ಲ ಯಾಕೆ, ಏನು ಎತ್ತ, ಏನೀಗ ಚರ್ಚೆ ಫಕೀರ ಲೇಔಟ್ನಲ್ಲಿ ಮನೆ ಕೊಡೋ ವಿಚಾರದ ಬಗ್ಗೆ ಚಂದ್ರು? ರಂಜಿತ್, ಖಂಡಿತವಾಗ್ಲೂ ಈಗಾಗಲೇ ಕೋಗಿಲು ಬಳಿ ಇರ್ತಕ್ಕಂಥ ಫಕೀರ್ ಲೇಔಟ್ ಆಗಿರ್ಬೋದು ಅಥವಾ ವಸೀಂ ಲೇಔಟ್ ಆಗಿರ್ಬೋದು, ಈ ಎರಡೂ ಕೂಡ ಅಕ್ರಮ ಅನ್ನೋಂಥದ್ದು ಈಗಾಗಲೇ ಸಾಬೀತಾಗಿದೆ. ಸೊ ಕೊಲ್ಕ್ವಾರಿ ಮೇಲೆ ಮಣ್ಣನ್ನು ಮುಚ್ಚಿ ಅಲ್ಲಿ ಲೇಔಟನ್ನು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದು ಭಾಳ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿದ್ದಂಥದ್ದು 187 ಮನೆಗಳನ್ನು ಈವರೆಗೂ ಕೂಡ BBMP ತೆರವುಗೊಳಿಸಿರ್ತಕ್ಕಂಥದ್ದು.
ಆದರೆ ಯಾವಾಗ ಮನೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆಯನ್ನು ಕೊಡಲೇಬೇಕು ಅನ್ನುವಂಥ ಹೈಕಮಾಂಡ್ ಸೂಚನೆ ಏನಿತ್ತು, ಇದರ ಬೆನ್ನಲ್ಲೇ ಈಗ 187 ಇದ್ದಂಥ ಸಂತ್ರಸ್ತರ ಸಂಖ್ಯೆ ಏಕಾಏಕಿ 300 ಆಗಿದೆ. ಅಂದರೆ 100ಕ್ಕೂ ಹೆಚ್ಚು ಸಂಖ್ಯೆ ಅಲ್ಲಿ ಈಗ ಅಧಿಕೃತವಾಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸೊ ಇವ್ರು ಯಾರು ಕೂಡ ಅಲ್ಲಿದ್ದಂಥ ನಿವಾಸಿಗಳಲ್ಲ. ಸೊ ಹೀಗಾಗಿ ಇದು ಭಾಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಇಲ್ಲಿ DJ-ಹಳ್ಳಿ KG-ಹಳ್ಳಿಲಿ ಇದ್ದಂಥ ಜನರು ಕೂಡ ಈಗ ಹೋಗಿ ನಾವು ಇಲ್ಲೇ ಇದ್ದದ್ದು, ನಾವು ಇಲ್ಲಿ ಕಳೆದ 15 ವರ್ಷಗಳಿಂದ ಇದ್ದೋ, ಈ ರೀತಿಯಾದಂಥ ಒಂದಷ್ಟು ತಂತ್ರಗಳನ್ನು ರೂಪಿಸಿ ನಾವು ಕೂಡ ಮನೆಯನ್ನು ಪಡ್ಕೊಳ್ಬೇಕು ಅನ್ನೋಂಥ ಒಂದಷ್ಟು ಯೋಚನೆಯನ್ನು ಅಥವಾ ಆಲೋಚನೆಯನ್ನು ದುರಾಲೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಆಗಿರ್ಬೋದು, ಇಬ್ಬರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಮನೆಗಳನ್ನು ಕೊಡಿಸಲೇಬೇಕು ಅನ್ನುವಂಥ ಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಸೊ ಈಗಾಗಲೇ GBA ಅಧಿಕಾರಿಗಳು ಸೇರಿದಂತೆ ಕಂದಾಯ ಅಧಿಕಾರಿಗಳ ಮೇಲೆ ಭಾಳ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇವತ್ತೇ ಜನವರಿ 1ರಂದೇ ಮನೆಗಳನ್ನು ಹಂಚಿಕೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆದರೆ ಈಗಾಗಲೇ CM ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆತುರತೆ ಬೇಡ, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ವೇಳೆ 300 ಜನಕ್ಕೂ ಮನೆಯನ್ನು ಕೊಟ್ಟಿದ್ದೆ ಆದರೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಯಾಕೆಂತಂದರೆ ಇಲ್ಲಿ ಇರ್ತಕ್ಕಂಥದ್ದು ಅಕ್ರಮ. ಸೊ ಇನ್ನು ಮುಂದೆ ಎಲ್ಲರೂ ಕೂಡ ಅಕ್ರಮವಾಗಿ ಮನೆ ಕಟ್ಟಿದ್ರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಮನೆ ಕೊಡುತ್ತೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬಾರ್ದು ಅನ್ನೋಂಥದ್ದು. ಇದೇ ಮಟ್ಟದಲ್ಲೇ BJP ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಹೊರ ರಾಜ್ಯದಿಂದ ಬಂದಂಥವ್ರಿಗೆ ನೀವು ಮನೆಯನ್ನು ಕೊಡ್ತೀರಾ ಅನ್ನೋದಾದರೆ ಕನ್ನಡಿಗರಿಗೆ ಎಲ್ಲೂ ಹೋಗಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನೋಂಥದ್ದು BJPಯ ಒಂದು ಒತ್ತಡ. ಜೊತೆಯಲ್ಲಿ ಯಾರೆಲ್ಲ ಅಲ್ಲಿರ್ತಕ್ಕಂಥ ನಿವಾಸಿಗಳು ಅವರು ಬಾಂಗ್ಲಾದಿಂದ ಬಂದಂಥವ್ರ ಅಥವಾ ನೆರೆಯ ಕೇರಳದಿಂದ ಬಂದಂಥ ಮುಸ್ಲಿಮರ, ಸೊ ಅದು ತನಿಖೆ ಆಗಬೇಕು. ಮತ್ತು ಅವ್ರಿಗೆ ಮನೆ ಹಂಚಿಕೆ ಮಾಡೋದಾದರೆ ಈಗಾಗಲೇ ಅನೇಕರು ಲೇಔಟ್ಗಳನ್ನು ಕಳ್ಕೊಂಡು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರೆ ಅವ್ರಿಗೂ ಮನೆಯನ್ನು ಕೊಡಬೇಕು. ಇದಿಷ್ಟೇ ಅಲ್ಲ, ಇವರಿಗೂ 27 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ, ಅವರಿಗೆ ಮೊದಲು ಕೊಡಿ, ಆನಂತರ ಇವರಿಗೆ ಕೊಡಿ, ಆಗಷ್ಟೇ ನ್ಯಾಯ ಸಿಗುವಂಥದ್ದು ಅನ್ನುವಂಥದ್ದು BJPಯ ವಾದ. ಸೊ ಒಟ್ಟಾರೆಯಾಗಿ ನೋಡೋದಾದರೆ 187 ಜನ ಇದ್ದಂಥ ಸಂತ್ರಸ್ತರ ಸಂಖ್ಯೆ 300ಕ್ಕೇರಿದೆ. ಸೊ ಹೀಗಾಗಿ ಇದು ಭಾಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗುತ್ತೆ. ಇನ್ನಷ್ಟು ಜನ ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ಯಾವ ರೀತಿ ಟ್ಯಾಕಲನ್ನು ಮಾಡುತ್ತೆ, ಯಾವ ರೀತಿ ಪರಿಹಾರ ಕೊಡುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ವಲಸಿಗರಿಗೆ ಜಸ್ಟ್ 7 ದಿನದಲ್ಲಿ ಹೈಟೆಕ್ ಮನೆ ನೀಡಲು ಈ ಸರ್ಕಾರ ನಿರ್ಧರಿಸಿದೆ. ಆದರೆ ಸಿದ್ದರಾಮಯ್ಯಗೆ ಕೊಡಗಿನ ಜನರ ಕಣ್ಣೀರು ಕಾಣಿಸ್ತಾ ಇಲ್ಲ. ಕಾವೇರಿ ಪಾತ್ರದಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕರಡಿಗೋಡು ಸಂತ್ರಸ್ತರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಲಸಿಗರಿಗೆ ಮನೆ ಭಾಗ್ಯ, ಕೊಡಗಿನ ಸಂತ್ರಸ್ತರಿಗೆ ಶೆಡ್ಡು ಭಾಗ್ಯ. ಕರಡಿಗೋಡು ಗ್ರಾಮದ ಜನರ ಕಣ್ಣೀರಿಗೆ ಕರಗದ ಸರ್ಕಾರ. ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದ ಕರುಣಾಜನಕ ಸ್ಥಿತಿ. ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಈ ಶೆಡ್ಗಳಿವೆ. 2019ರ ಮಹಾಮಳೆಗೆ ಮನೆ ಮಠ ಕಳೆದುಕೊಂಡ ಈ ಕುಟುಂಬಗಳು 7 ವರ್ಷ ಕಳೆದರೂ ಕೂಡ ಇಂದಿಗೂ ಇದೇ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಜೋರಾದ್ರೆ ಸಾಕು ಇಲ್ಲಿನ ಬದುಕು ನಡುಗುತ್ತದೆ. ಪ್ರವಾಹ ಬಂದಾಗ ಇವರನ್ನ ಕಾಳಜಿ ಕೇಂದ್ರಕ್ಕೆ ಅಟ್ಟುವ ಸರ್ಕಾರ ಬಳಿಕ ಇವರನ್ನ ಮರೆತೇ ಬಿಡುತ್ತೆ. ರಾಜ್ಯ ಸರ್ಕಾರದ ಅತಿದೊಡ್ಡ ವಿಪರ್ಯಾಸ ನೋಡಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರಿಗೆ ಒಂದೇ ವಾರದಲ್ಲಿ ಹೈಟೆಕ್ ಮನೆ ನೀಡಲು ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ. ಆದರೆ ಕೊಡಗಿನ ಮಣ್ಣಿನ ಮಕ್ಕಳಿಗೆ 7 ವರ್ಷವಾದರೂ ಕೂಡ ಒಂದೇ ಒಂದು ನಿವೇಶನ ನೀಡಲು ಮನಸ್ಸಿಲ್ಲ. ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು, ನಮಗೆ ಯಾಕೆ ಈ ಅನ್ಯಾಯ? ಹೀಗಂತ ವೃದ್ಧರೊಬ್ಬರು ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ಸರ್ಕಾರದ ಈ ದ್ವಂದ್ವ ನೀತಿಗೆ ಕರಡಿಗೋಡು ಜನತೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಇಲ್ಲ, ನಾವು ಸುಮಾರು ವರ್ಷ ಆಯ್ತು, ಈಗ ಒಂದು 35-40 ವರ್ಷ ಆಯ್ತು ಈ ಒಳಗಡೆ ನಾವು ಇರ್ತೀವಿ. ಮನೆ ಇಲ್ಲ, ನೀರು ಬರತ್ತಿಗೆ ಬರ್ತಾರೆ, ಪೊಲೀಸ್ನವರು, ತಹಸೀಲ್ದಾರ್ ಅವರು, ಮಂತ್ರಿಗಳೆಲ್ಲ ಬರ್ತಾರೆ. ಆಗ ಹೇಳ್ತಾರೆ, ಇನ್ನು ದೊಡ್ಡ ಮನೆ ಕಟ್ಟಬೇಡಿ, ಹೊಸ ಮನೆ ಕಟ್ಟಬೇಡಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೋಗಿ ಹೇಳಿದ್ರೆ ಹೋದ್ರೆ ಮತ್ತೆ ಬರೋದಿಲ್ಲ ಅವರು, ಮತ್ತೆ ನೀರು ಹತ್ತೊತ್ತಿಗೆ ಬರೋದು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ವಲಸಿಗರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ. ಅವರಿಗೆ ಮನೆ ಕೊಡಲು ಸರ್ಕಾರದ ಬಳಿ ಹಣವಿದೆ, ಜಾಗವಿದೆ, ಇಚ್ಛಾಶಕ್ತಿಯೂ ಇದೆ. ಆದ್ರೆ ಕೊಡಗಿನ ಈ ಅಸಹಾಯಕ ಜನರ ವಿಷಯಕ್ಕೆ ಬಂದ್ರೆ ಸರ್ಕಾರಕ್ಕೆ ಖಾಸಗಿ ಜಾಗ ಖರೀದಿಯ ಕುಂಟು ನೆಪಗಳು ನೆನಪಾಗುತ್ತವೆ. ಹೊರಗಿನಿಂದ ಬಂದವರಿಗೆ ಹೈಟೆಕ್ ಭಾಗ್ಯ, ಇಲ್ಲೇ ಹುಟ್ಟಿ ಬೆಳೆದ ಮಣ್ಣಿನ ಮಕ್ಕಳಿಗೆ ಮಾತ್ರ ಹರಿದ ಶೆಡ್ಗಳ ಭಾಗ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ವಲಸಿಗರ ಮತಗಳ ಮೇಲಿರುವಂತಹ ಪ್ರೀತಿ ಸ್ವಂತ ರಾಜ್ಯದ ಜನರ ಪ್ರಾಣದ ಮೇಲೆ ಇಲ್ಲ ಯಾಕೆ ಎನ್ನುವ ಪ್ರಶ್ನೆ ಈಗ ಕರಡಿಗೋಡು ಗ್ರಾಮದಲ್ಲಿ ಮನೆ ಮಾಡಿದೆ. ಅವ್ರಿಗೆ ಜಾಗ ಗುರುತಿಸಿ
ಅಲ್ಲಿ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದಾಗ ಅಲ್ಲಿಗೆ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಇದಕ್ಕೂ ಅದಕ್ಕೂ ಹೋಲಿಕೆ ಇಲ್ಲ. ಆದರೆ ಮತ್ತೆ ಬೇರೆ ಜಾಗವನ್ನು ಕೂಡ ಗುರುತಿಸಿ ಅದನ್ನ ಖರೀದಿಗೆ ಈಗಾಗಲೇ ಕ್ರಮ ಜರುಗಿದೆ. ಖರೀದಿ ಆಗಬೇಕಾದ್ರೆ ತಂದೆ ಆದಂಥ ಪ್ರಕ್ರಿಯೆ ಇದೆ. ಸಿಕ್ಕಿದ ಜಾಗವನ್ನು ನಿರಾಕರಿಸಿದ್ದಾರೆ. ಅದರಿಂದ ಈಗ ಅವ್ರಿಗೆ ಸೂಕ್ತವಾದಂಥ ಜಾಗ ಗುರುತಿಸ್ಬೇಕಂತ ಸಮಯ ಆಗಿದೆ. 6 ವರ್ಷದಿಂದ ಆಗದೆ ಇರೋದಕ್ಕೆ ನಾವು ಈಗ ಅದಕ್ಕೆ ಜವಾಬ್ದಾರಿ ಅಂದರೆ ಆದಷ್ಟು ಬೇಗ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. 2 ಜಾಗ ಗುರುತಿಸಿದ್ವಿ ಅಲ್ಲಿ ಪಕ್ಕದಲ್ಲಿ, ಗರಡಿಗೋಡು ಪಕ್ಕದಲ್ಲೇ ಇರುವಂಥ 2 ಜಾಗವನ್ನು ಗುರುತಿಸಿದ್ದೀವಿ. ಯಾವುದು ಸೂಕ್ತವಾಗಿ ಆಗ್ತದೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿ ಸರ್ಕಾರದ ನಿದ್ರೆ ಕೆಡಿಸ್ತಾ ಇದ್ದಂತೆ ಸಿಎಂ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ 2 ಕಡೆ ಜಾಗವನ್ನ ಗುರುತಿಸಲಾಗಿದ್ದು ಖಾಸಗಿ ಜಾಗ ಖರೀದಿಸಿ ಸಂತ್ರಸ್ತರಿಗೆ ನೀಡಲಾಗುವುದು ಅಂತ ಹೇಳಿದ್ದಾರೆ. 7 ವರ್ಷದಿಂದ ಆಗದ ಕೆಲಸ ಈಗಲಾದರೂ ಸಫಲವಾಗುತ್ತಾ ಎನ್ನುವುದೇ ಜನರ ಪ್ರಶ್ನೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ಗಳನ್ನು ಹಾಕುವವರ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಇದರ ನಡುವೆ ಸ್ವತಃ ತಾವು ಪೊಲೀಸ್ ಕಮಿಷನರನ್ನು ಭೇಟಿಯಾಗಿ ತಮ್ಮ ದೂರು ಕೊಟ್ಟಿದ್ದಾರೆ. ಆ ಮೂಲಕ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಶ್ಲೀಲ ಕಾಮೆಂಟ್ ವಿರುದ್ಧ ಸಿಡಿದ ದರ್ಶನ್ ಪತ್ನಿ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ವಿಜಯಲಕ್ಷ್ಮಿ ಬೇಸರ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಸ್ಟಾರ್ ವಾರ್ ಅಂಕೆ ಮೀರಿದೆ. ದರ್ಶನ್ ಪತ್ನಿ ಸುದೀಪ್ ಮಗಳ ವಿರುದ್ಧ ಅಶ್ಲೀಲ ಕಾಮೆಂಟ್ ಮಾಡ್ತಿದ್ದು ಸೋಷಿಯಲ್ ಮೀಡಿಯಾ ಕ್ರಿಮಿಗಳ ವಿರುದ್ಧ ಕಾನೂನು ಸಮರ ಸಾರಿರೋ ವಿಜಯಲಕ್ಷ್ಮಿ ವಾರದ ಅಂತರದಲ್ಲಿ 2ನೇ ಬಾರಿಗೆ ಕಮಿಷನರ್ ಕಚೇರಿ ಕದ ತಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿಯಾದ ವಿಜಯಲಕ್ಷ್ಮಿ ಕಿಡಿಗೇಡಿಗಳ ಬಂಧನಕ್ಕೆ ಏಕಿ ಮೀನಮೇಷ ಅಂತ ಬೇಸರ ತೋಡಿಕೊಂಡಿದ್ದಾರೆ. ಪರೋಕ್ಷವಾಗಿ ರಮ್ಯಾ ಹೆಸರು ಪ್ರಸ್ತಾಪಿಸಿ ಅವರು ದೂರು ಕೊಟ್ರೆ ಬೇಗ ಕ್ರಮ ಕೈಗೊಳ್ಳುತ್ತೀರಿ, ನಮ್ಮ ಪ್ರಕರಣವನ್ನ ಯಾಕಿಷ್ಟು ನಿಧಾನ ಮಾಡ್ತೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಲಕ್ಷ್ಮಿಗೆ ಸೀಮಂತ್ ಕುಮಾರ್ ಸಿಂಗ್ ಸಮಾಧಾನ ಮಾಡಿದ್ದು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋ ಪಾಠ ಮಾಡಿದ್ದಾರೆ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆ್ಯಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ನನ್ನ ಜೀವನದಲ್ಲಿ ಪಕ್ಕದ ಮನೆಯವರ ಬಗ್ಗೆ ಮಾತನಾಡಲ್ಲ. ವಿಜಯಲಕ್ಷ್ಮಿಗೆ ಕಿಚ್ಚ ಸುದೀಪ್ ಪರೋಕ್ಷ ಕೌಂಟರ್. ಇನ್ನು ತನ್ನ ಅಭಿಮಾನಿಗಳ ಬಗ್ಗೆ ವಿಜಯಲಕ್ಷ್ಮಿ ದೂರು ನೀಡಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸುದೀಪ್ ಪರೋಕ್ಷವಾಗಿ ಟಕ್ಕರ್ ಕೊಟ್ಟರು. ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ. ವಿಜಯಲಕ್ಷ್ಮಿ ಮಾತ್ರವಲ್ಲ, ತನ್ನ ಮಗಳು ಸಾನ್ವಿ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರಿಗೂ ಕಿಚ್ಚ ತಿರುಗೇಟು ನೀಡಿದ್ರು. ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ರಿ? ನನ್ನ ಮಗಳು ಅದೇ ಮಾಡಿ. ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಏನೇ ಇರಲಿ, ಆದ್ರೆ ತಮಗೆ ಇಷ್ಟ ಇಲ್ಲ ಅನ್ನೋ ಕಾರಣ ಮಹಿಳೆಯರ ಘನತೆಗೆ ಕುಂದು ತರೋ ಕಾಮೆಂಟ್ ಮಾಡೋ ಯಾರೇ ಆದ್ರೂ ಅವರಿಗೆ ಈ ನೆಲದ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎರಡು 2026 ಮೊದಲ ದಿನ ಇವತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಹೋಗಿದ್ದಾರೆ. 2026 ಮೊದಲ ದಿನ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆಯಷ್ಟೇ ಕಮಿಷನರನ್ನು ಭೇಟಿಯಾಗಿದ್ದರು ವಿಜಯಲಕ್ಷ್ಮಿ. ಇವತ್ತು ನಟ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಸಂಕಷ್ಟಗಳಿಗೆ ಮುಕ್ತಿ ಸಿಗಲಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧನ್ವೀರ್ ಜೊತೆಗೂಡಿ ಹೋಗಿ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ.
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ವರ್ಷದ ಮೊದಲ ದಿನ ಚಾಮುಂಡೇಶ್ವರಿಯ ದರ್ಶನವನ್ನು ವಿಜಯಲಕ್ಷ್ಮಿ ಪಡೆದಿದ್ದಾರೆ. ನಮ್ಮ ಪ್ರತಿನಿಧಿ ವಿನೋದ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನೋದ, ಎಷ್ಟು ಗಂಟೆಗೆ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದರು? ದರ್ಶನ ಎಲ್ಲವೂ ಕೂಡ ಮುಗಿತಾ ವಿಜಯಲಕ್ಷ್ಮಿ ಅವರದ್ದು? ಯಾರ್ಯಾರಿದ್ರು ಅವ್ರ ಜೊತೆಗೆ? ಏನಿದೆ ವಿವರ ವಿನೋದ್? ರಂಜಿತ್, ಹೊಸ ವರ್ಷದ ಮೊದಲ ದಿನ ಇವತ್ತು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ. ಅದೇ ರೀತಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಚಾಮುಂಡಿ ತಾಯಿಯ ದರ್ಶನ ಕೂಡ ಪಡೆದಿದ್ದಾರೆ. ವಿಶೇಷವಾದಂತಹ ಪೂಜೆ ಕೂಡ ಸಲ್ಲಿಸಿರುವಂಥದ್ದು. ಅವರ ಜೊತೆಗೆ ನಟರಾದಂತಹ ಧನ್ವೀರ್ ಇರ್ಬೋದು, ಚಿಕ್ಕಣ್ಣ ಇಬ್ಬರು ಕೂಡ ಅವರ ಜೊತೆಗೆ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡ್ಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಅವರು ಕೂಡ ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ದರು. ಎಲ್ಲೇ ಇರಲಿ ಅವರು ವರ್ಷದ ಮೊದಲ ದಿನ ಚಾಮುಂಡಿ ತಾಯಿಗೆ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಸೊ ಈಗ ಕೆಲಸ ಅವರು ಜೈಲಿನ ಕಾರಣಕ್ಕಾಗಿ ಅವರ ಪತ್ನಿ ಅವರ ಪರವಾಗಿ ಬಂದು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂಥದ್ದು. ಸಹಜವಾಗಿ ಸಂಕಷ್ಟವನ್ನು ದೂರ ಮಾಡುವಂತೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಯಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಸೊ ಹೀಗಾಗಿ ಚಾಮುಂಡಿ ತಾಯಿಯ ಮೊರೆ ಹೋಗಿ ಚಾಮುಂಡಿ ತಾಯಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಕೂಡ ಸಲ್ಲಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧವಾಗಿ ಆಗ್ತಾ ಇರುವಂತಹ ಕೆಟ್ಟ ಕಮೆಂಟ್ಸ್ಗಳಿರ್ಬೋದು, ಜೊತೆಗೆ ಪೊಲೀಸ್ ಅವರ ವಿರುದ್ಧ ಅವರು ನಿನ್ನೆ ಹಾಕಿದಂತಹ ಒಂದು ಪೋಸ್ಟ್ ಇರ್ಬೋದು, ಇದೆಲ್ಲದಿಂದ ಸಾಕಷ್ಟು ಬರೋದಿದೆ. ಸೊ ಹೀಗಾಗಿ ಇವತ್ತು ಅವರು ಪ್ರತಿ ಬಾರಿ ದರ್ಶನ್ ಅವರು ಬರ್ತಾ ಇದ್ದಾರೆ. ಸೊ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ದಾರೆ. ಸೊ ಈ ಮೂಲಕವಾಗಿ ಸಂಕಷ್ಟವನ್ನು ಪರಿಹರಿಸು ಚಾಮುಂಡಿ ತಾಯಿ ಅಂತೇಳಿ. ಯಾಕಂದರೆ ದರ್ಶನ್ ಅವರು ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ದರು. ಯಾವುದೇ ಶೂಟಿಂಗ್ ಇರಲಿ ಅಥವಾ ಮೈಸೂರಿಗೆ ಅವರೆಲ್ಲ ಬದಲಾದ ಸಂದರ್ಭದಲ್ಲಿ ಮೊದಲಿಗೆ ಅವರು ಚಾಮುಂಡಿ ತಾಯಿಯ ದರ್ಶನ ಪಡಿತಾ ಇದ್ರು. ಜೊತೆಗೆ ಹೊಸ ವರ್ಷದ ಮೊದಲ ದಿನವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ತದನಂತರದ ಅವರು ಬೇರೆ ಕೆಲಸವನ್ನು ಆರಂಭಿಸ್ತಾ ಇದ್ರು. ಸೊ ಹೀಗಾಗಿ ಅವರ ಪತ್ನಿ ಯಾವೊಂದು ಸಂಪ್ರದಾಯವನ್ನು ಇವತ್ತು ಮುಂದುವರಿಸ್ಕೊ ಹೋಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ಜೊತೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ದರ್ಶನ್ ಅವರ ಪರವಾಗಿ ಘೋಷಣೆ ಕೂಗುವಂತಹ ಕೆಲಸವನ್ನು ಮಾಡಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಜೈಲಿನ ಒಳಗಡೆ ಏನೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಜೈಲಿನ ನಿಯಮಾವಳಿಗಳನ್ನು ಕೂಡ ಈಗ ಸ್ಟ್ರಿಕ್ಟ್ ಮಾಡಲಾಗಿದೆ. ಇದರ ನಡುವೆಯೂ ಕೂಡ ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೊರಗಡೆಯಿಂದ ಮಾದಕ ವಸ್ತು, ಮೊಬೈಲ್ ಸೇರಿದಂತೆ ಸಿಮ್ ಕಾರ್ಡ್ಗಳನ್ನು ಎಸೆದಿದ್ದಾರೆ. ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯೋರ್ವ ದುಷ್ಕೃತ್ಯವನ್ನು ಮಾಡಿದ್ದಾನೆ. ಆಗಂತುಕನ ಕೃತ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತುಗಳನ್ನು ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಸುಮಾರು 3 ಗಂಟೆ ಸುಮಾರಿಗೆ ಆತ ಬರ್ತಾನೆ. ಬಂದವನು ಹಿಂಡಲಗ ಜೈಲಿನ ಎದುರುಗಡೆ ಬಂದು ಆತ ತನ್ನ ಕೈಯಲ್ಲಿದ್ದಂಥ ಸಿಮ್ ಕಾರ್ಡು ಹಾಗೆ ಮೊಬೈಲು ಏನೇನಿದೆಯೋ ಅದೆಲ್ಲವನ್ನು ಜೈಲಿನ ಒಳಗಡೆ ಎಸೆದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅಲ್ಲಿಂದ ಆತ ಪರಾರಿಯಾಗ್ತಾನೆ. ಅದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆತ ಬಂದಿದ್ದು, ಎಸೆದಿದ್ದು, ಆನಂತರ ಅಲ್ಲಿಂದ ಪರಾರಿಯಾಗಿದ್ದು. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಆಯ್ತಾ. ಅಲ್ಲಿಂದ ಆತ ಹೇಗೆ ಪರಾರಿಯಾಗ್ತಾನೆ ನೋಡಿ. ಬಹುಶಃ ಒಳಗಡೆ ಇದ್ದವರು ಜೊತೆಲಿ ಆತ ಸಂಪರ್ಕದಲ್ಲಿದ್ದ ಅಂತ ಅನಿಸುತ್ತೆ. ಹಾಗಾಗಿ ಆತ ಬಂದವನು ಎಲ್ಲಿ ಎಸಿಬೇಕು, ಯಾವ ಸ್ಥಳದಲ್ಲಿ ಎಸಿಬೇಕು ಎಲ್ಲವನ್ನು ಕೂಡ ಆತ ಮೊದಲೇ ತಿಳಿಸಿದ್ದ. ಒಳಗಡೆ ಬರ್ತಾನೆ ಅಂತ ಹೇಳಿದ್ರೆ ಆ ಗೇಟ್ ಇದೆಯಲ್ಲ, ಗೇಟ್ನ ಎದುರುಗಡೆ ನಿಲ್ತಾನೆ. ಅಲ್ಲಿ ಯಾರು ಹತ್ತಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹೊರಗಡೆಯಿಂದ ಎಸೆದ್ರೆ ಒಳಗಡೆ ಕಲೆಕ್ಟ್ ಮಾಡ್ಬೋದು. ಬೆಳಗಾವಿ ಹಿಂಡಲಗ ಜೈಲದು. ಇಷ್ಟೆಲ್ಲ ನಿಯಮಾವಳಿಗಳನ್ನು ಸ್ಟ್ರಿಕ್ಟ್ ಮಾಡಿದ್ರು ಕೂಡ, ಕಟ್ಟುನಿಟ್ಟಿನ ಕ್ರಮಗಳನ್ನು ತಂದರೂ ಕೂಡ ಈ ರೀತಿಯ ಕೃತ್ಯಗಳು ಮಾತ್ರ ನಡೀತಾನೆ ಇದೆ. ಅದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆತ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ಹೊರಗಡೆಯಿಂದ ತಾನು ತಂದಂಥ ವಸ್ತುಗಳನ್ನು ಒಳಗಡೆ ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತಂದರೂ ಕೂಡ ಮತ್ತೆ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದೆ. ಹೊರಗಡೆಯಿಂದ ಎಷ್ಟು ರಾಜಾರೋಷವಾಗಿ ಆತ ಒಳಗಡೆ ಎಸಿತಾನೆ ನೋಡಿ. ಯಾರಾತ, ಏನು ಮಾಹಿತಿ ಇದೆ ಈಗ ಸದ್ಯಕ್ಕೆ? ಆತನನ್ನು ಏನಾದರೂ ಐಡೆಂಟಿಫೈ ಮಾಡಿದ್ರಾ ಪೊಲೀಸರು? ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಪ್ರೋಗ್ರೆಸಿವ್ ಮಾಹಿತಿ ಇದೆ ಮೈಲಾರಿ?
ಖಂಡಿತ ರಂಜಿತ್, ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಧರ್ಮಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಿಂಡಿಲ್ಗ ಜೈಲಿಗೂ ಮಾಸ್ಕ್ ಮ್ಯಾನ್ಗಳ ಕಿರಿಕಿರಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕಿರಿಕಿರಿಗೆ ಅಲ್ಲಿರುವಂಥ ಸ್ಥಳೀಯ ಸಿಬ್ಬಂದಿಗಳು, ಅಲ್ಲಿರುವಂಥ ಪೊಲೀಸರೇ ನೇರವಾದಂಥ ಹೊಣೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಯಾಕೆಂದರೆ ಆತ ಬಂದು ಎಸೆಯುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪೊಲೀಸರು ಎಲ್ಲಿ ಹೋಗಿದ್ರು, ಜೊತೆಗೆ ಅಲ್ಲಿ ಒಳಗಡೆ ಯಾರಿಗೆ ಆತ ಹೋಗಿದ್ದ ಮತ್ತು ಆತ ಏನು ಪ್ರಮುಖವಾಗಿ ಅಲ್ಲಿರುವಂಥ ಏನು ಕೈದಿಗಳಿಗೆ ಆತನ ಸಂಪರ್ಕ ಏನಾದರೂ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಗಮನಿಸ್ಬೋದು. ಅಂದರೆ 3 CC ಕ್ಯಾಮ್ರಾ ದೃಶ್ಯಗಳು ಅಲ್ಲಿರುವಂಥದ್ದು. 3 ಜನ ಕೂಡ ಬಂದು ಎಸೆತಾರೆ, ಹೊರಗಡೆಯಿಂದ ಇಲ್ಲಿ ಮಾದಕ ವಸ್ತುಗಳನ್ನು ಎಸೆತಾರೆ, ಜೊತೆಗೆ ಸಿಮ್ ಕಾರ್ಡ್ಗಳನ್ನು ಎಸೆತಾರೆ, ಜೊತೆಗೆ ಮೊಬೈಲ್ಗಳನ್ನು ಎಸೆತಾರೆ. ಅದರಲ್ಲಿ ಯಾವ ರೀತಿ ಎಸೆತಾರೆ ಅನ್ನೋದನ್ನು ನೋಡೋದ್ರಾದರೆ ಇಲ್ಲಿ ಏನು ಬಟ್ಟೆ ಇರ್ಬೋದು ಅಥವಾ ರಟ್ಟುಗಳನ್ನು ಅವನು ಚೆಂಡಿನ ಆಕಾರದಲ್ಲಿ ಮಾಡಿಕೊಂಡು ಒಳಗಡೆ ನೇರವಾಗಿ ಯಾರಿಗೆ ಸೇರಬೇಕು ಅದೇ ಸ್ಥಳದಲ್ಲಿ ಎಸೆಯುವಂಥ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಯಾರಿಗೆ ಎಸೆದ, ಹೇಗೆ ಎಸೆದ ಅನ್ನೋದಕ್ಕಿಂತ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ, ಒಳಗಡೆ ಇರುವಂಥ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ, ಹೊರಗಡೆ ಭದ್ರತೆ ಇರುವಂಥ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮತ್ತೊಂದು ಕಡೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಎಸಿತಾನೆ. ಇದು ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರಕರಣಗಳು ಹಿಂಡಿಲ್ಗ ಜೈಲಿನಲ್ಲಿ ಈ ರೀತಿಯಾಗಿ ಆಗ್ತಿದ್ರು ಕೂಡ ಹಿಂಡಿಲ್ಗ ಜೈಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಜೊತೆಗೆ ಹೊರಗಡೆ ಇರುವಂಥ KSIS ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆಂದರೆ ಈ ಥರದ ಹಲವಾರು ಪ್ರಕರಣಗಳು ನಿರಂತರವಾಗಿ ಆಗ್ತಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಬೆಳಗಾವಿಯ ಗ್ರಾಮೀಣ ಪೊಲೀಸರು ಪರಿಗಣಿಸಿರುವಂಥದ್ದು. ಹಾಗಾಗಿ ಈ ಏನು ಆರೋಪಿ ಮಾಸ್ಕ್ ಮ್ಯಾನ್ ಏನು ಎಸೆದು ಹೋಗ್ತಾನೆ, ಮಾದಕ ವಸ್ತುಗಳನ್ನು, ಮೊಬೈಲನ್ನು, ಸಿಮ್ಮನ್ನು ಎಸೆದು ಹೋಗ್ತಾನೆ, ಆತನ ಬೆನ್ನನ್ನು ಕೂಡ ಈಗ ಬಿದ್ದಿರುವಂಥದ್ದು. ಆತ ಅಪರಿಚಿತ ಇರೋದು ಸದ್ಯ ಈಗ ಗೊತ್ತಾಗಿರುವಂಥದ್ದು. ಆತ ಯಾರು, ಯಾರಿಗೆ ಎಸೆದ ಮತ್ತು ಆತ ಎಲ್ಲಿಯವ ಮತ್ತು ಒಳಗಡೆ ಏನಾದರೂ ಮುಂಚಿತವಾಗಿ ಆತ ಏನಾದರೂ ಕೈದಿ ಏನಾದರೂ ಇದ್ದ ಜೊತೆಗೆ ಅಲ್ಲಿರುವಂಥ ಪ್ರತಿಯೊಂದು ಮಾಹಿತಿಗಳು ಆತನಿಗೆ ಏನಾದರೂ ಗೊತ್ತಿತ್ತ ಅಥವಾ ಇಲ್ಲಿರುವಂಥ ಹೊರಗಡೆ ಇರುವಂಥ ಪೊಲೀಸರು ಅವನಿಗೆ ಸಹಕಾರವನ್ನು ಕೊಟ್ಟರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು ತನಿಖೆಯನ್ನು ಮಾಡಬೇಕು, ಹೆಚ್ಚಿನ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಏನು ಈ ಒಂದು ಇಲಾಖೆ ಅಂದರೆ ಬಂದಿಖಾನೆ ಇಲಾಖೆಯಲ್ಲಿ ಸಾಕಷ್ಟು ಈ ರೀತಿಯಾದಂಥ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಇಲಾಖೆ ಮುಂದಾಗಿರುವಂಥದ್ದು. ಹಾಗಾಗಿ ಒಳಗಡೆ ಹೋಗದಿದ್ದಂಥ ಸಂದರ್ಭದಲ್ಲಿ, ತೀವ್ರ ತಪಾಸಣೆ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗಲಾಗ್ತಿದೆ. ಹಾಗಾಗಿ ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಜೊತೆಗೆ ಹೊರಗಡೆ ಇರುವಂಥ ಸಿಬ್ಬಂದಿಗಳು ಹೆಚ್ಚಿನ ಗಸ್ತನ್ನು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಏನು ಈ ಸ್ಥಳೀಯರ ಒತ್ತಾಸೆ ಕೂಡ ಇರುವಂಥದ್ದು. ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ರೀತಿಯಾದ ಕೃತ್ಯಗಳನ್ನು ಎಸೆಯಲಾಗುತ್ತೆ. ಹಾಗಾಗಿ ಇದನ್ನು ಗಂಭೀರವಾಗಿ ಇಲಾಖೆ ಪರಿಗಣಿಸಿ ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಬೇಕಿರುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗಾಗಿ. ಕೋವಿಡ್ ಸಮಯದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು. ಈಗ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನು ಸಲ್ಲಿಸಿದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಸಾವುಗಳು, ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಆಗಿರುವ ಅವ್ಯವಹಾರ, ಸಾಮಗ್ರಿಯ ಖರೀದಿಯಲ್ಲಿ ಆಗಿರುವಂಥ ದೋಖ, ವಿತರಣೆಯಲ್ಲಿ ಆಗಿರುವಂಥ ಅಕ್ರಮದ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಕ್ರಮದ ಈ ಆರೋಪದಲ್ಲಿ ಕೆಲವರ ಹೆಸರು ಕೂಡ ಕೇಳಿಬಂದಿತ್ತು. ಇದಕ್ಕೆ ತನಿಖೆ ಮಾಡಿ ವರದಿಯನ್ನು ಕೊಡುವಂತೆ ಸಿದ್ದರಾಮಯ್ಯ ಸರ್ಕಾರ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತೇಳಿ ನ್ಯಾಯಮೂರ್ತಿ ಕುನ್ನಾ ಅವರು ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಆದಂಥ ಕೋವಿಡ್ ಸಮಯದಲ್ಲಾದಂಥ ಅಕ್ರಮಗಳ ಬಗ್ಗೆ ವರದಿಯನ್ನು ಈಗ ಸಲ್ಲಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವರದಿ ಬಿಡುಗಡೆ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತೇಳಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಹೇಳಿದ್ದಾರೆ. ಅಂತಿಮ ವರದಿಯ ಭಾಗವಾಗಿ ಬೆಂಗಳೂರು ನಗರ ವ್ಯಾಪ್ತಿಯ 684 ಫೈಲ್ಗಳು ಮತ್ತು ಬೆಳಗಾವಿ ಜಿಲ್ಲೆಯ 171 ಫೈಲ್ಗಳನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಿಎಂಗೆ ಹಸ್ತಾಂತರ ಮಾಡಿದ್ದಾರೆ. ನಿನ್ನೆ ಸಲ್ಲಿಕೆಯಾದ ಒಂದು ವರದಿಯಲ್ಲಿ 98 ಪುಟಗಳಿದ್ದು 63 ಕೋಟಿ ರೂಪಾಯಿ ವ್ಯವಹಾರದ ತನಿಖೆಯ ಉಲ್ಲೇಖ ಇದೆ. ಮತ್ತೊಂದು ವರದಿಯಲ್ಲಿ 196 ಪುಟಗಳಿದ್ದು 42.19 ಕೋಟಿ ರೂಪಾಯಿ ಮೊತ್ತದ ವಸ್ತುಗಳ ಖರೀದಿಯ ಬಗ್ಗೆ ತನಿಖೆ ಕೈಗೊಂಡ ಮಾಹಿತಿ ಇದೆ.
ಇನ್ನು ಕೋವಿಡ್-19 ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಗೆ ಕಾಂಗ್ರೆಸ್ ಸರ್ಕಾರ 2023 ಆಗಸ್ಟ್ 26ನೇ ತಾರೀಕಿನಂದು ತನಿಖಾ ಆಯೋಗವನ್ನು ರಚಿಸಿತ್ತು. ಈಗ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಆಯೋಗ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ವರದಿಯಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಅಕ್ರಮ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ ಏನೇನೀಗ ಉಲ್ಲೇಖ ಆಗಿದೆ? ಹನುಮಂತು. ರಂಜಿತ್, ಈಗಿನ ಕಾಂಗ್ರೆಸ್ ಸರ್ಕಾರ ಪ್ರತಿಪಕ್ಷದ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕೋವಿಡ್ ಹಗರಣದ ವಿಚಾರವನ್ನು ಕೂಡ ಧ್ವನಿ ಎತ್ತಿತ್ತು. ಹೇಗೆ 40% ಕಮಿಷನ್ ಆರೋಪವನ್ನ ಎತ್ತಿತ್ತು, ಅದೇ ರೀತಿಯಲ್ಲಿ ಕೋವಿಡ್ ನಲ್ಲಿ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅನ್ನೋಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವೈದ್ಯಕೀಯ ಉಪಕರಣಗಳನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂಥದ್ದ ಕಾರಣಕ್ಕಾಗಿ ಆರೋಪ ಮಾಡಿದ್ರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಆರೋಗ್ಯ ಸಚಿವರಾಗಿ ರಾಮುಲು ಅವರು ಇದ್ರು. ಅದಾದ ನಂತರದಲ್ಲಿ ಸುಧಾಕರ್ ಅವರು ಕೂಡ ಆರೋಗ್ಯ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಅದಾದ ನಂತರದಲ್ಲಿ ಇಲ್ಲಿ 2023ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಅಕ್ರಮಗಳ ಬಗ್ಗೆ ತನಿಖೆ ಮಾಡ್ಲಿಕ್ಕೆ, ಅಂದ್ರೆ ಲಾಕ್ಡೌನ್ ಆಗ ಏನು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆರಂಭ ಆಯ್ತು, ಲಾಕ್ಡೌನ್ ಸಂದರ್ಭದಿಂದ ಹಿಡಿದು ಡಿಸೆಂಬರ್ 2022 ಡಿಸೆಂಬರ್ 31ರವರೆಗಿನ ಅವಧಿಯಲ್ಲಿ ಆಗಿರುವಂತಹ ಆರೋಪಗಳು, ಟೀಕೆಗಳು ಮತ್ತೆ ಎಲ್ಲೆಲ್ಲಿ ನಿಯಮಗಳು ಉಲ್ಲಂಘನೆ ಆಗಿದೆ, ಆದ್ರೆ ಎಲ್ಲಾದ್ರೂ ಕೂಡ ತನಿಖೆ ಆಗಬೇಕು ಅಂತಂದೇಳಿ ನ್ಯಾಯಾಧೀಶರಾದಂತಹ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ, ಈ ಆಯೋಗ ಈಗಾಗಲೇ 2 ವರದಿ ಕೊಟ್ಟು ಮೊನ್ನೆನೂ ಕೂಡ ನಿನ್ನೆ ಅಂತಿಮ ವರದಿಯನ್ನ ಕೊಟ್ಟಿದೆ. ಮೊದಲ ಅವಧಿಯಲ್ಲಿ ಸರಿಸುಮಾರು 1722 ಪುಟಗಳ ವರದಿಯನ್ನ ಕೊಟ್ಟಿತ್ತು. ಅದರಲ್ಲಿ 3741.36 ಕೋಟಿ ಮೊತ್ತದ ಖರೀದಿಯಲ್ಲಿ ಒಟ್ಟಾರೆಯಾಗಿ 769 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತ ವರದಿಯನ್ನು ಕೊಟ್ಟಿದ್ರು. ಇದೀಗ ಅದೇ ರೀತಿಗೆ 2ನೇ ವರದಿಯಲ್ಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರಬೇಕು, ದಕ್ಷಿಣ ವಲಯ ಆಗಿರ್ಬೋದು, ಪಶ್ಚಿಮ ವಲಯ ಆಗಿರ್ಬೋದು, ಯಲಹಂಕ ವಲಯಗಳಲ್ಲಿ ಆಗಿರ್ಬೋದು ಅಂತ ಹಗರಣಗಳ ಬಗ್ಗೆನೂ ಕೂಡ ತನಿಖೆ ಮಾಡಿದ್ರು. ತನಿಖೆಯ ನಂತರದಲ್ಲಿ ಈಗ ವರದಿಯನ್ನು ಕೊಟ್ಟಿದೆ. ಅದು ವರದಿಯ ನಂತರದಲ್ಲಿ SIT ಕೂಡ ಆಯೋಗ ವರದಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ SIT ರಚನೆ ಮಾಡಿತ್ತು. SIT ರಚನೆ ಆದಂತ ಸಂದರ್ಭದಲ್ಲಿ ಈ ಒಂದು ತನಿಖೆ ಏನಿದೆ CIDಗೂ ಹೋಗಿದೆ. ಆದ್ರೆ ಇಲ್ಲಿ ತನಿಖೆಯ ಸ್ವರೂಪ ನಿಧಾನಗತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದು ತನಿಖೆ ನಡೀತಾನೇ ಇದೆ. ಆದ್ರೆ ನಿಜಕ್ಕೂ ಕೂಡ ಅಕ್ರಮದಲ್ಲಿ ತೊಡಗಿರುವಂತಹ, ಅಕ್ರಮ ಮಾಡಿದಂತವರ ವಿರುದ್ಧ ತನಿಖೆ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಸ್ಪಷ್ಟತೆ ಇನ್ನೂ ಕೂಡ ಸರ್ಕಾರದ ಮುಂದೆ ಇದ್ದಂತೆ ಕಾಣಿಸ್ತಾ ಇಲ್ಲ. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.